ಪಿರಿಯಾಪಟ್ಟಣ ತಾಲೂಕಿನ ಸುರಗಳ್ಳಿ ಗ್ರಾಮದ ಅಂಕನಾಥೇಶ್ವರ ದೇವಾಲಯದ ಸಭಾಂಗಣದಲ್ಲಿ ವೀರಶೈವ ಸಂಘದ ವತಿಯಿಂದ ನಾಡುಕಂಡ ಪೂಜ್ಯ ಸಂತ ಮಹಾನ್ ದಾರ್ಶನಿಕ ಶ್ರೀ ಸಿದ್ಧಗಂಗಾ ಮಠದ ದಿವಂಗತ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 117ನೇ ಜನ್ಮ ದಿನಾಚರಣೆಯನ್ನು ಪೂಜ್ಯ ಭಾವದಿಂದ ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ಮುಖಂಡ ರವಿಗೌಡ ಮಾತನಾಡಿ, ಈ ನಾಡು ಕಂಡ ಅಪರೂಪದ ಸಂತ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಈ ನಾಡಿಗೆ ಕೊಟ್ಟ ಅವರ ಕೊಡುಗೆ ಅಪಾರವಾಗಿದೆ. ಜಾತಿ ಮತ ಪಂಥವನ್ನ ಮೀರಿ 9,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ವಸತಿ ಕಲ್ಪಿಸಿ ನಿತ್ಯ ಅನ್ನದಾಸೋಹ ನೀಡುತ್ತಿದ್ದಾರೆ ಎಂದರು. ಇನ್ನು ತಾಲೂಕು ವೀರಶೈವದ ಮುಖಂಡ ವಿದ್ಯಾಶಂಕರ್ ಮಾತನಾಡಿ, ಈ ನಾಡು ಕಂಡ ಅಪ್ರತಿಮ ದಾರ್ಶನಿಕ ಗುರು ಶ್ರೀ ಸಿದ್ಧಗಂಗಾ ಶ್ರೀಗಳು 3 ರೀತಿಯ ದಾಸೋಹ ಮಾಡಿ ಭಕ್ತರಲ್ಲಿ ದೈವಿಕ ಸ್ಥಾನ ಪಡೆದವರು ಶ್ರೀಗಳು ಎಂದರು. ಇನ್ನು ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲರಿಗೂ ವೀರಶೈವ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುರಗಳ್ಳಿ ಗ್ರಾಮದ ಮುಖಂಡರಾದ ವಿದ್ಯಾಶಂಕರ್ ಜಗದೀಶ್, ರವಿಗೌಡ, ವಸಂತ್ ಕುಮಾರ್, ಎಸ್ ಶಂಕರ್, ಸ್ವಾಮಿಗೌಡ, ಶಿವೇಗೌಡ, ಸರ್ವಮಂಗಳ, ರತ್ನ, ನೇತ್ರಾವತಿ, ಶೋಭಾ ಉಪಸ್ಥಿತರಿದ್ದರು. ಲೋಕ ಕಂಡಂಥ ನಾಡು ಕಂಡಂಥ ಅದ್ಭುತ ಮಹಾನ್ ಸಂತ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 116ನೇ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಅವರು ಮತ್ತೆ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು. ಸುಮಾರು 9,000 ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ, ವಿದ್ಯಾದಾಸೋಹ, ಜೊತೆಗೆ ವಸತಿ ಸೌಕರ್ಯವನ್ನು ಕಲ್ಪಿಸಿರ್ತಕ್ಕಂಥ ಮಹಾನ್ ಸಂತ ಯಾರು ಇದ್ದರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು. ಸಿದ್ಧಗಂಗೆ ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟದ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ವಿವಿಧ ದಾಸೋಹಿಗಳು. ಅವರನ್ನು ಇವತ್ತು ನಮ್ಮ ಪ್ರಪಂಚ ಕಂಡಂಥ ಅದ್ಭುತ ಬಸವಣ್ಣವ್ರು ಹೇಳ್ದಂಗೆ ಇವ ನಾರವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೇ ಕಾಣೆನೆಯ ಅಂತ ಹೇಳ್ದಂಗೆ ಇಡೀ ಪ್ರಪಂಚದಲ್ಲಿ ಯಾರಾದರೂ ಜ್ಞಾನದಾಸೋಹ, ವಿದ್ಯಾದಾಸೋಹ, ಅನ್ನದಾಸೋಹ ಏನಾದರೂ ಕೊಟ್ಟಿರೋವಂಥ ಒಂದು ಕೊಡುಗೆ ಇದ್ದರೆ ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅಂತ ಹೇಳಲಿಕ್ಕೆ ಹೆಮ್ಮೆ ಆಯ್ತದೆ. ಅಂಥ ಒಂದು ಸ್ವಾಮೀಜಿ ಈ ಒಂದು ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮ ಎಲ್ಲ ಸಮಾಜದ ಎಲ್ಲ ಜನಾಂಗದ ಒಂದು ಶಾಂತಿಯ ತೋಟ ಅಂದರೆ ತಪ್ಪಾಗ್ತಿಲ್ಲ. ಆದ್ದರಿಂದ ಇವತ್ತು ನಾವು ನಮ್ಮ ಗ್ರಾಮದಲ್ಲಿ ಎಲ್ಲರ ಒಂದು ಸಹಯೋಗದೊಂದಿಗೆ ಗ್ರಾಮಸ್ಥರ ಎಲ್ಲರನ್ನೂ ಒಗ್ಗೂಡಿಸಿ, ಇಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲರನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಗ್ರಾಮಸ್ಥರು ನಡೆಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಮೊದಲನೇದಾಗಿ ನಾನು ಸ್ವಾಮೀಜಿಗೆ ಶರಣನ್ನು ಅರ್ಪಿಸುತ್ತಾ, ಅದೇ ರೀತಿ ನಮ್ಮ ಗ್ರಾಮದ ಸಕಲ ಜನತೆಗೂ ಭಗವಂತ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಈ ಕಾರ್ಯಕ್ರಮ ಉನ್ನತ ಮಟ್ಟವಾಗಿ ನಡೆಸಲಿಕ್ಕೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ನಾನು ಅಂಕನಾಥೇಶ್ವರನ ಮತ್ತು ಸಿದ್ಧಗಂಗಾ ಸ್ವಾಮೀಜಿಯವ್ರನ್ನ ಬೇಡ್ಕೊತಾ ನನ್ನ 2 ಮಾತು ಮುಗಿಸ್ತೀನಿ.